ಮೇಡಮ್ ಬ್ಯಾಕ್ ಟು ಬ್ಯಾಕ್ ಮಂಡ್ಯಕ್ಕೆ ವಿಸಿಟ್ ಕೊಡ್ತಾ ಇದ್ರಿ ಮೇಡಮ್. ಚುನಾವಣೆ ಕೂಡ ಸಮೀಪ ಆಗ್ತಾ ಇದೆ. ಪ್ರವಾಸದ ಉದ್ದೇಶ ಏನು? ನೋಡಿ, ಪಾರ್ಲಿಮೆಂಟ್ ಅಧಿವೇಶನ ಇದ್ದಾಗ ಏನಕ್ಕೆ ಮಂಡ್ಯ ಬಂದಿಲ್ಲ ಅಂತ ಕೇಳ್ತೀರಾ, ಮಂಡ್ಯಕ್ಕೆ ಬಂದರೆ ಏನಕ್ಕೆ ಬರ್ತಾ ಇದ್ದೀರಾ ಅಂತ ಕೇಳ್ತೀರಾ. ಇದಕ್ಕೆ ನಾನು ಏನು ಆನ್ಸರ್ ಮಾಡಲಿ ಹೇಳಿ? ಪಾರ್ಲಿಮೆಂಟ್ ಇಲ್ಲದವಾಗಲೂ ಕೂಡ ಬಂದಿದ್ರೆ ಮೇಡಮ್, ಅದಲ್ಲ ಆದರೆ ತಿಂಗಳಿಗೆ ಒಂದ್ಸತಿ ಎರಡು ಸತಿ ಬರ್ತಿದ್ರೆ ಇಲ್ಲ, ಅಗತ್ಯವಿದ್ದಾಗೆಲ್ಲ ನಾನು ಬರ್ತಾ ಇದ್ದೀನಿ. ನನ್ನ ಕೆಲಸ, ನನ್ನ ಏನೇನು ಕಾರ್ಯಕ್ರಮಗಳು, ನನ್ನನ್ನು ಆಹ್ವಾನಿಸೋ ಕಾರ್ಯಕ್ರಮ ಅಥವಾ ಏನಾದರೂ ಉದ್ಘಾಟನೆ, ಕೇಂದ್ರ ಸರ್ಕಾರದ ಯೋಜನೆಗಳ ಉದ್ಘಾಟನೆ, ಇಂಥದಕ್ಕೆಲ್ಲ ನಾನು ಬರ್ತಾನೆ ಇದ್ದೀನಿ. ಈಗ ಪಾರ್ಲಿಮೆಂಟ್ ಇಲ್ಲ, ಕಮಿಟಿ ಮೀಟಿಂಗ್ಸು ಇಲ್ಲ, ಅಲ್ಲೆಲ್ಲ ಈಗ ಎಲೆಕ್ಷನ್ ವಿಚಾರವಾಗಿ ಅಲ್ಲಿ ಏನು ಇದು ಯಾವುದೂ ಇಲ್ಲ. ಸೊ ಹಾಗಾಗಿ ಮಂಡ್ಯದಲ್ಲಿ ಕಾರ್ಯಕ್ರಮಗಳು ಖಂಡಿತ ಈ ಟೈಮಲ್ಲಿ ಆದಷ್ಟು. ಇನ್ನೊಂದು ಉದ್ದೇಶ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈಗ ಇನ್ನೇನು ನಮ್ಮ MP ಟರ್ಮು ಎಲ್ಲ ಲೋಕಸಭಾ ಟರ್ಮು ಮುಗೀತಾ ಬರುತ್ತೆ. ಅಷ್ಟರೊಳಗೆ ನಾವು ಇಷ್ಟು ವರ್ಷಗಳು ಈಗ MP ಲಾಡ್ಸನ್ನು ಒಂದು ಫಂಡ್ಸು ಅದನ್ನು ಯೂಟಿಲೈಸ್ ಮಾಡೋದು, ಇದನ್ನೆಲ್ಲ ಒಂದು ಹಂತಕ್ಕೆ ನಾವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಒಂದು ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಮೇಲೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫಂಡು. ಸೊ ಅದನ್ನು ಆದಷ್ಟು ಬಳಸಿ ಆ ಕೆಲಸಗಳಿಗೆ ಒಂದು ಚಾಲನೆ ಕೊಟ್ಟರೆ ಅಟ್ಲೀಸ್ಟ್ ಅದು ಉಪಯೋಗಕ್ಕೆ ಬರುತ್ತೆ, ಜನಕ್ಕೂ ಅದನ್ನು ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದೆ. ಹಾಂ, ಅದು ಕೋರ್ ಕಮಿಟಿ ಸಭೆ ನೀವು ಹೇಳೋದು, ಪಾರ್ಲಿಮೆಂಟ್ರಿ. ಹಾಂ, ಹೌದೌದು, ಅದು ನಡೀತಾ ಇದೆ. ಬಟ್ ಅದು ಲೀಡರ್ಸ್ ಅವರು ಕೂತ್ಕೊಂಡು ಏನೇನು ಚರ್ಚೆ ಮಾಡ್ತಾರೆ. ನೋಡಿ, ಈಗ ಪಕ್ಷದಿಂದ ಅಧಿಕೃತವಾಗಿ ಅವರೇ ಅನೌನ್ಸ್ ಮಾಡ್ತಾರೆ. ಅವ್ರು ನಮಗೂ ಏನು ಫಸ್ಟೇ ಡೈರೆಕ್ಷನ್ ಕೊಡೋದಿಲ್ಲ, ಅಥವಾ ಇದು ನಿಮಗೆ ಆಗಿದೆ ಇದನ್ನು ನೀವು ಯಾರಿಗೂ ಹೇಳಬೇಡಿ ಅನ್ನೋಂಥ ಮಾತನ್ನು ಯಾರೂ ಹೇಳಲ್ಲ. BJP ಪಕ್ಷ ಅಂದರೆ ಅದೊಂದು ಶಿಸ್ತಿನ ಪಕ್ಷ, ಒಂದು ನಿಯಮಗಳು ಅದೇನೇನಿರುತ್ತೋ ಅದನ್ನು ಫಾಲೋ ಮಾಡಿಕೊಂಡೇ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಹಾಕೋದು. ಸೊ ಟಿಕೆಟನ್ನ ಅವ್ರು ಘೋಷಣೆ ಮಾಡೋವರೆಗೂ ನಾವು ಯಾರೂ ಆ ರೀತಿ ಇದನ್ನು ಫೈನಲೈಸ್ ಮಾಡ್ಕೊಳ್ಳೋ ಒಂದು ಪ್ರಶ್ನೆಯೇ ಇಲ್ಲ.